ರಾಜ್ಯದ ಹೊಸ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಜೊತೆ ಸೌಹಾರ್ದ ಸಂಬಂಧದಲ್ಲಿ ಕೆಲಸ ಮಾಡ್ತಾರೆ ನಿಮ್ಗೆ ಅನ್ಸುತ್ತೆ? ಒಂದು ಇವತ್ತು ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವ್ರು ಏನು ನಮ್ಮ ನೀತಿ ಕಮಿಷನ್ ಮೀಟಿಂಗ್ ಹೋಗ್ತಾ ಇರಲಿಲ್ಲ, ಇವತ್ತು ಹೋಗ್ತೀನಿ ಅನ್ನೋ ಮಾತನ್ನು ನಾನು ಬೆಳಗ್ಗೆ ನೋಡಿದೆ. ಅದು ಒಳ್ಳೆಯ ಬೆಳವಣಿಗೆ. ದೇಶ ಅಭಿವೃದ್ಧಿ ಆಗುವಾಗ ರಾಜ್ಯ ಅಭಿವೃದ್ಧಿ ಆಗಬೇಕು. ರಾಜ್ಯ ಅಭಿವೃದ್ಧಿ ಆದರೆ ಜಿಲ್ಲೆ ಅಭಿವೃದ್ಧಿ ಆಯ್ತದೆ, ಜಿಲ್ಲೆ ಅಭಿವೃದ್ಧಿ ಆದರೆ ತಾಲೂಕು ಅಭಿವೃದ್ಧಿ ಆಯ್ತದೆ. ಹೀಗೆ ಒಂದಕ್ಕೆ ಇವೆಲ್ಲ ಒಂದು ಕಾಕತಾಳೀಯ. ಈ ಕಾಕತಾಳೀಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರದ ಪ್ರಧಾನಮಂತ್ರಿಗಳ ಸಭೆಗೆ ಹೋಗಿರೋದು ಅವರು ಒಳ್ಳೆ ಬೆಳವಣಿಗೆ. ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ. ಆದ್ದರಿಂದ ಅಭಿವೃದ್ಧಿಯಲ್ಲಿ ಪ್ರಧಾನಿಗಳ ಸೂಚನೆ ಇದೆ, ನಮಗೆ ಸಂದೇಶ ಇದೆ, ನಿರ್ದಿಷ್ಟವಾದ ಗುರಿ ಇದೆ. ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಕೊಟ್ಟಿಲ್ಲ, ಒಕ್ಕಲಿಗರಿಗೆ ಅನ್ಯಾಯ ಮಾಡಿದೆ ಬಿಜೆಪಿ ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ. ಒಂದು ನಿಮಿಷ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರಿದ್ದಾಗ ಪಾಪ ಅವ್ರನ್ನ ಸೌಕಲ್ ನಾಣ್ಯ ಮಾಡಿದರು. ಕುಮಾರಸ್ವಾಮಿ ಅವ್ರು ಏನು ಮಾಡಿದರು? ತೆಗೆದ್ರಲ್ಲ. ಯಾಕೆ ತೆಗೆದ್ರಿ? ನೀವೇ ತಾನೇ ಇಟ್ಕೊಂಡಿದ್ದವರು. ಯಡಿಯೂರಪ್ಪ ಸಾಹೇಬರನ್ನ ತೆಗೆದಾಕಿ ಮತ್ತು ಅವ್ರು ಕೊಟ್ಟು ಏನೆಲ್ಲ ಮಾಡಿ ಅದೆಲ್ಲ ಆದಮೇಲೆ ಮೊನ್ನೆ ಏನು ಮಾಡಿದ್ರಿ? ಈ ಒಂದು ಮೊಸಳೆ ಕಣ್ಣೀರು, ಆಷಾಢ ಭೂತಿ ಕೆಲಸ. ಇನ್ಮೇಲೆ ನೀವೇನೇ ಮಾಡಿದ್ರು ದೇವೇಗೌಡರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವ್ರು ಕೊಡ್ತಕ್ಕಂಥ ಗೌರವ, ಪ್ರೀತಿ, ವಿಶ್ವಾಸ ಪ್ರಾಯಶಃ ವಿಶ್ವವೇ ಮೆಚ್ಚಿಕೊಂಡಿದೆ. ಆಗಿರೋದ್ರಿಂದ 94 ವರ್ಷದಲ್ಲೂ ಕೂಡ ಈ ದೇಶಕ್ಕೆ ನಾನು ಅವಶ್ಯಕತೆ ಅನ್ನೋದನ್ನು ನರೇಂದ್ರ ಮೋದಿಯವರು ಕೂಡ ಮನವರಿಕೆ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮೋದಿಜಿಯವರ ಮತ್ತು ದೇವೇಗೌಡರ ಒಂದು ಬಾಂಧವ್ಯದ ಸೇತುವೆ ಇದೆಯಲ್ಲ, ಇದನ್ನು ನಾವು ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ನನಗನ್ನಿಸದೆ ದೇವೇಗೌಡ ಸಾಹೇಬ್ರನ್ನ ಮೋದಿಜಿಯವರು ಯಾವ ರೀತಿ ಅದನ್ನು ಅವ್ರನ್ನ ಒಂದು ರೀತಿಯ ಆತ್ಮೀಯತೆಯಲ್ಲಿದ್ದಾರೋ ಆತ್ಮೀಯತೆ ಮುಂದುವರ್ಕೊಂಡು ಹೋಗ್ತದೆ.